ಈಗಾಗಲೇ ನಾನು ಹೇಳಿದ್ದೀನಿ. ಈಗ ಅದಾನಿ ಅವರು ಸಾಕಷ್ಟು ಕೆಲಸಗಳು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅದಾನಿ ಪವರ್ದಿದೆ, ಅದಾನಿ ಸಿಮೆಂಟ್ಸ್ದಿದೆ, ಒಂದೆರಡು ಏರ್ಪೋರ್ಟು ಅವರೇ ನಡೆಸ್ತಾ ಇದ್ದಾರೆ. ನಮ್ಮ ಆಕ್ಷೇಪ ಏನು ಅಂದರೆ ಕೇಂದ್ರ ಸರ್ಕಾರದ ನೀತಿಗಳೇನಿದೆ ಅದು ಬರೀ ಇಬ್ಬರು ಉದ್ಯಮಿಗಳಿಗೆ ಬೆನಿಫಿಟ್ ಮಾಡೋಂಗೆ ಆಗ್ತಾಯಿದೆ ಹೊರತು ಈಕ್ವಲ್ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ತಾರೆ. ಅದು ಈಗ ಅದಾನಿಯವರು ಇಲ್ಲಿ ಬಂದು ಕೆಲವು ಪ್ರಾಜೆಕ್ಟ್ಗಳಿಗೆ L1 ಇದ್ದಾರೆ, ಪಾರದರ್ಶಕವಾಗಿ ಟೆಂಡರ್ ಆಗಿರೋದು. ನಾವು ಮನ್ಸು ಬಂದಂಗೆ ಟೆಂಡರ್ ಕೊಡಲಿಕ್ಕಾಗಲ್ಲ. ನಾವು ನಾವು ಬೇರೆ ಕಾಂಟ್ರಾಕ್ಟರಿಗೆ ಕೊಟ್ಟಿದ್ರೆ ನೀವು ಹೇಳ್ತಾ ಇದ್ರಿ ಇಲ್ಲಪ್ಪ ನೀವು 4G ಎಕ್ಸಾಮ್ಷನ್ ತೊಗೊಳಕ್ಕಾಗಲ್ಲ, ಇದರಲ್ಲಿ ಏನೋ ಒಂದು ನೀವು ಹಗರಣ ಮಾಡಿದ್ದೀರ ಅಂತ. ಈಗ ಟ್ರಾನ್ಸ್ಪರೆಂಟ್ ಪ್ರೋಸೆಸ್ನಲ್ಲಿ ಅವ್ರು L1 ಇದ್ದಾರೆ, ಸಹಜವಾಗಿ ಬಂದು ಇಲ್ಲಿ ಭೇಟಿ ಆಗ್ತಾರೆ. ಯಾಕಂದರೆ ಭಾಳ ಬೆಂಗಳೂರಿಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದು ಫಾರ್ ಅಸ್ ಈಸ್ ನಥಿಂಗ್ ಬಟ್ ಅ ಗೌರ್ಮೆಂಟ್ ಕಾಂಟ್ರಾಕ್ಟರ್, ಇಟ್ ಇಸ್ ನಥಿಂಗ್ ಬಟ್ ಅ ಟ್ರಾನ್ಸಾಕ್ಷನಲ್ ಕಾಂಟ್ರಾಕ್ಟರ್. ಇದಕ್ಕೇನು ಸಂಬಂಧ? ಈಗ BJP ಅವ್ರಿಗೆ ತಾವು ಕೇಳಬೇಕು. ಈಗ ಅದಾನಿಗೆ ಸಿಕ್ಕಿದೆ ಅಲ್ಲ ಕಾಂಟ್ರಾಕ್ಟು, ಈಗ ಟನಲ್ ರೋಡ್ ಬೇಕಾಗಿದೆಯಾ ಬೇಕಾಗಿಲ್ಲ ಅಂತ ಅವ್ರಿಗೆ ಕೇಳಬೇಕಲ್ಲ ತಾವು. ವಿ ಆರ್ ವೆರಿ ಕ್ಲಿಯರ್, ಇದು ಮಹತ್ವಾಕಾಂಕ್ಷಿ ಯೋಜನೆ ಬೆಂಗಳೂರಿಗಿದೆ, ನಮ್ಮ ರಾಜ್ಯಕ್ಕಿದೆ. ಯಾರು ತೊಗೊಂಡ್ರೆ ನಮಗೆ ಗುಣಮಟ್ಟದಂಥ ಕೆಲಸ ಆಗಬೇಕಷ್ಟೇ. ಇದು ಬಿಟ್ಟು ಅದು ಅದಾನಿನೇ ತೊಗೊಳ್ಳಿ, ಅಂಬಾನಿನೇ ತೊಗೊಳ್ಳಿ, ಏನಾದರೂ ಪಾರದರ್ಶಕವಾಗಿ ತೊಗೊಳ್ಳಿ ಅಷ್ಟೇ. ಯಾವ್ದು ನಮ್ಮ ತೆರಿಗೆ ದುಡ್ಡು ಏನಿದೆ ಅದನ್ನು ಸರಿಯಾಗಿ ಉಪಯೋಗ ಆಗಬೇಕು. ಅದು ಬಿಟ್ಟರೆ ಬೇರೆ ನಮಗೇನು ಇಂಟೆನ್ಷನ್ ಇಲ್ಲ. ಮಾಡ್ಬೋದು ಸರ್, ಬಟ್ ಮುಖ್ಯಮಂತ್ರಿ ನಮ್ಮ ಮನೆಗೆ ಹೋಗಿರೋದು ಸಾಕಷ್ಟು ಚರ್ಚೆ ಆಗ್ತದೆ. ಈಗ ಮನೆ ನೋಡಿ, ಈಗ ಮನೆಗೆ ಬಂದಾಗ ನಾವು ಏನು ಹೇಳೋಕ್ಕಾಗ್ತದೆ? ಈಗ ನೀವು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತೀನಿ, ಬೇಡ ಅಂತೀರಾ ನೀವು? ಅದು ಬೇರೆ. ನೀವು ವೆನ್ ಯು ಆರ್ ಗೌರ್ಮೆಂಟ್ ಕಾಂಟ್ರಾಕ್ಟರ್. ಈಗ ನಿನ್ನೆ ನೋಡಿದೆ, ಕೆಲವು ಜನ ಹೇಳ್ತಾಯಿದ್ರು ಮನೆಗೆ ಯಾಕೆ ಆಫೀಸಿಗೆ ಕರಿಬೋದು. ನಿನ್ನೆ ಸಂಡೇ ಇತ್ತಲ್ಲಪ್ಪ, ನಿನ್ನೆ ರಜೆ ಇತ್ತು, ಮೊನ್ನೆ ರಜೆ ಇತ್ತು. ಹಾಗಾಗಿ ಅದಕ್ಕೆ ಈಗ ಮೀಟ್ ಮಾಡಿದ್ರೂ ಕಷ್ಟ, ಮಾಡಿಲ್ಲ ಅಂದರೂ ಕಷ್ಟ. ನಮ್ಮ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಆಗಿದೆ. ನಮ್ಮ ದೇಶದಲ್ಲಿ ಮೊನೋಪಲಿ ನಡೀತಾ ಇದೆ ಇಬ್ಬರು ಉದ್ಯಮಿಗಳದ್ದು. ಕೇಂದ್ರ ಸರ್ಕಾರದ ನೀತಿಗಳನ್ನು, ಯೋಜನೆಗಳನ್ನು ತಿರ್ಚಿ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಂಥದ್ದು ಯಾವುದೇ ರೀತಿಯಾಗಿ ಒನ್ ಸೈಡೆಡು ಅವರಿಗೆ ಫೇವರ್ ಮಾಡುವಂಥ ಕಾಮಗಾರಿಗಳು ಅಥವಾ ಟೆಂಡರ್ಗಳು ನಾವು ಕೊಟ್ಟಿಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಅವರಿಗೆ ಕೆಲಸ ಆಗಬೇಕಾದಾಗ ಉದ್ಯಮಿಗಳು ಯಾರೇ ಅಧಿಕಾರಸ್ಥರಿಲ್ಲ, ಎಲ್ಲರ ಮನೆ ಬಾಗಿಲಿಗೂ ಹೋಗ್ತಾರೆ, ಓಲೈಕೆ ಎಲ್ಲರೂ ಮಾಡ್ತಾರೆ. ನೋಡಿ, ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ ಅಂದರೆ ಸಾಕಲ್ವಾ? ಸರ್ಕಾರ ಅವ್ರ ಮನೆ ಬಾಗಿಲಿಗೆ ಹೋಗ್ತಾ ಇಲ್ಲ ಅಲ್ಲ, ಅವ್ರು ಸರ್ಕಾರದ ಹತ್ರ ಬರ್ತಾ ಇದ್ದಾರೆ. ಏನಕ್ಕೆ? ಬಿಕಾಸ್ ದೇ ಒನ್ ದ ಕಾಂಟ್ರಾಕ್ಟ್ಗಿಂತ ಮುಂಚೆ ಬಂದು ಭೇಟಿ ಆಗಿದ್ರೆ ಮತ್ತು ಅದಕ್ಕೂ ಜನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಯಾರ್ದು ಮನವೊಲಿಸೋಕ್ಕೆ ನಾವು ಏನು ಪ್ರಯತ್ನ ಮಾಡ್ತಾ ಇಲ್ಲ. ವಿ ಆರ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ಜನರಿಗೆ ಏನು ಒಳ್ಳೆಯದಾಗುತ್ತೆ ಅಷ್ಟೇ ನಾವು ಮಾಡ್ತಾ ಇರೋದು, ಪಾರದರ್ಶಕವಾಗಿ ಮಾಡ್ತಾ ಇರೋದು. ನಾನು ಮೊನ್ನೆನೇ ಹೇಳಿದ್ನಲ್ಲ, ಈಗ ನನಗೆ ಶನಿವಾರನೇ ತಾವೆಲ್ಲ ನನಗೆ ಕೇಳಿದಾಗ ನಾನು ಏನು ಹೇಳಿದೆ, ಅವರ ಅಫಿಷಿಯಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಗೊಂದಲ ಆಗಿದೆ. ಅವರು ಒಂದು ರಜಾ ಅಂತ ಕೇಳಿದ್ದಾರೆ, ಅವರ ತಂದೆಯವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿದೆ ಅಂದ್ಬಿಟ್ಟು ಅವರು ಊರಿಗೆ ಹೋಗಿದ್ದಾರೆ ಅಂತ ನಾನು ಹೇಳಿದೆ. ಅವತ್ತೇ ಅವರೇ ನನಗೂ ಮಾತಾಡಿ ಇಲ್ಲ ಸರ್ ಹಿಂಗಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟರಲ್ಲಿ ಇವತ್ತು ನಿನ್ನೆ IT ED ರೇಡ್ ಕೂಡ ಅವರ ಅವರ ಅಫಿಷಿಯಲ್ ಕ್ವಾರ್ಟರ್ಸ್ನಲ್ಲಿ ಮೇಲೆ ಆಗಿದೆ. KPSC ಹಗರಣದಲ್ಲಿರ್ಬೋದು ಅಥವಾ ಬೇರೆ ಇದರಲ್ಲಿರ್ಬೋದು ಸರ್ಕಾರ ರಾಜಿ ಮಾಡುವಂಥದ್ದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಸ್ಪೆಷಲಿ KPSCನಲ್ಲಿ ಅದು ಚೇರ್ಮನ್ನೇ ಇರ್ಬೋದು, IAS ಆಫೀಸರೇ ಇರ್ಬೋದು, ಬೇರೆ ಯಾವ ಅಧಿಕಾರಿಗಳನ್ನ ಇರ್ಬೋದು ಅಥವಾ ಹೊರಗಿನವ್ರು ಇರ್ಬೋದು, ನಾವು ಕಾನೂನಾತ್ಮಕವಾಗಿ ಅವ್ರಿಗೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಇದರಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ, ಯಾರಿಗೂ ರಕ್ಷಣೆ ಇಲ್ಲ. ನಮಗೆ ಯುವಕರ ಭವಿಷ್ಯವನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದಾಗಿದೆ. ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಸೊ ನೀವೇನು ಹೇಳ್ತಾ ಇದ್ದೀರಾ, ಪತ್ರ ಬರೆದಿದ್ದು ಅದು ಮೊನ್ನೆ ನಾನು ನಿಮ್ಗೆ ಹೇಳಿದೆ, ಬಹುಶಃ ಇವತ್ತು ಮೀಡಿಯಾದಲ್ಲಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದೆ. ಸೊ ಮಿಸ್ಸಿಂಗ್ ಇರಲಿಲ್ಲ ಅವಾಗ. ನಾವು ಯಾರ ಪರವಾಗೂ ಇಲ್ಲ, ನಾವು ನಮ್ಮ ಯುವಕರ ಭವಿಷ್ಯದ ಪರವಾಗಿದ್ದೀವಿ ಅಷ್ಟೇ. ಗೊಂದಲ ಸೃಷ್ಟಿ ಮಾಡ್ತಾರೆ ಯಾರು? ನೋಡಿ, ಈಗ ಇಫ್ ದೇರ್ ಈಸ್ ಅಲ್ಲಿ ಕೋರ್ಟಿಂದ ಏನೂ ಆದೇಶ ಇಲ್ಲ ನಿಲ್ಲಿಸಿ ಅಂತ.
ನಿನ್ನೆ ಒಂದೊಂದು ಪೇಜ್ ಜಾಹೀರಾತು ಕೊಟ್ಟಿದ್ದಾರೆ. ಅದೇನಿದೆ PWD ಮಿನಿಸ್ಟರ್ ಅವರು ತಮ್ಗೆ ಉತ್ತರ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ. ಎಲ್ಲ ಕೊಟ್ಟಿದ್ದಾರೆ ಸರ, ಬಟ್ ಅಲ್ಲಿ ಏನಂದರೆ ಟೋಲ್ ಕಟ್ತಾ ಇಲ್ಲ ಕಾನೂನು. ಅದೇ ಸರ್, ಈಗ ಯಾರು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದಾರೆ ಅವರೇ ಪ್ರಚೋದನೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ನಾನು ಹೋಮ್ ಮಿನಿಸ್ಟರಾಗಿ ನಾನೇ ಪ್ರಚೋದನೆ ಕೊಟ್ಟರೆ ಸಾರ್ವಜನಿಕರು ಏನು ಮಾಡ್ತಾರೆ? ದಟ್ ಈಸ್ ರಾಂಗ್. ಆಯಿತು, ಕೋರ್ಟಲ್ಲಿದೆ, ಟೇಕ್ ಇಟ್ ಅಪ್ ವಿತ್ ಇನ್ ಅ ಲೀಗಲ್ ವೇ. ಕಾನೂನು ಏನಿದೆ ಅದನ್ನು ಪಾಲನೆ ಮಾಡೋಣ. ಆದೇಶ ಬಂದರೆ ಅದಕ್ಕೆ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ. ಹಾಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಉತ್ತರವನ್ನು ನೀಡಿದ್ದಾರೆ.